ನಮಸ್ಕಾರ ಸ್ನೇಹಿತರೆ, ಕಂಟಿನ್ಯೂಷನ್ ವ್ಲಾಗ್ ಮೈಸೂರಿನ ಟ್ರಿಪ್ ದಿನ ನಾವು ಮಾಡಿದ್ದು ಚಾಮುಂಡಿ ಬೆಟ್ಟ ಹಾಗೆ ಝೂ ನೋಡಿದ್ವಿ. ಈ ವ್ಲಾಗಲ್ಲಿ ಮೈಸೂರು ಅರಮನೆ ಹಾಗೆ KRS ಇದಕ್ಕೆ ಹೋಗ್ತಾ ಇದ್ದೀವಿ. ಇದು ನಾವು 4 ಗಂಟೆ ಸುಮಾರಿಗೆ ಬಂದಿದ್ದು. ಇಲ್ಲಿ ಒಳಗಡೆ ಮೊಬೈಲ್ಸ್ ಫೋನ್ ಅಲೋ ಇದೆ, ಫೋಟೋಸ್ಗಷ್ಟೇ, ವೀಡಿಯೋಸ್ಗೇನಿಲ್ಲ. ಇಲ್ಲಿ ಅರಮನೆ ಮುಂದೆ ಒಂದು ರೋಸ್ ಗಾರ್ಡನ್ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಎಲ್ಲ ಥರದ ರೋಸ್ಗಳಿದೆ, ಎಲ್ಲ ಕಲರ್ ರೋಸ್ಗಳು ಕೂಡ ಅಲ್ಲಿದೆ, ನೀವು ನೋಡ್ಬೋದು. ಬಟ್ ಅಲ್ಲಿ ಹತ್ರ ಹೋಗಿ ಅಷ್ಟು ಕ್ಲಿಯರಾಗಿ ಹಿಡಿಯೋಕ್ಕಾಗಲ್ಲ. ನಾವು ಒಳಗಡೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಕೆಲವೊಂದು ಸ್ಟ್ಯಾಚ್ಯೂಗಳು, ಆಮೇಲೆ ಅಂಬಾರಿನ ನೋಡ್ಬೋದು. ಅಲ್ಲಿ ಅದನ್ನು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಜಸ್ಟ್ ಮೇಲೆ ಒಂದು ಕ್ಲಿಪ್ ಹಿಡ್ಕೊಂಡ್ವಿ ಅಷ್ಟೇ. ಸ್ನೇಹಿತರೆ, ಅರಮನೆ ಒಳಗಡೆನೂ ಇದು ಅಲೋ ಇಲ್ಲ, ಯಾವ ಕ್ಯಾಮ್ರಾಸು ಏನೂ ಅಲೋ ಇಲ್ಲ, ಬರೀ ಫೋಟೋ ಅಷ್ಟೇ ತೊಗೊಬೋದು. ಇಲ್ಲಿ ನೋಡಿ, ಇದೆಲ್ಲ ಆವಾಗ ಯುದ್ಧಕ್ಕೆ ಬಳಸಿದಂತಹ ಸಾಮಗ್ರಿಗಳಂತೆ. ಅಂಬಾರಿನ ನೋಡ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಹಾಗೆ ಇಲ್ಲಿ ಕಂಬಗಳು, ಇಲ್ಲಿನ ಒಂದು ಕೆತ್ತನೆ ಏನಿದೆ ಕಂಬದಲ್ಲಿ, ಅದೆಲ್ಲ ನೋಡಿದ್ರೆ ನಿಜವಾಗ್ಲೂ ಒಂಥರ ಎಷ್ಟೊಂದು ಭವ್ಯವಾಗಿದೆ ಅರಮನೆ. ಇದರಂಥ ಒಂದು ಕಣ್ಣು ತುಂಬಿಕೊಳ್ಳೋ ಅಷ್ಟು, ಕಣ್ಣಿಗೆ ಎಲ್ಲಿಂದ ಎಲ್ಲಿ ತನಕ ನೋಡ್ತೀವೋ ಅಷ್ಟು ಭವ್ಯವಾಗಿ ಕಾಣ್ತಾ ಇರುತ್ತೆ. ಅಲ್ಲಿ ಲೈಟಿಂಗ್ಸ್ ಆಗಲಿ, ಒಳಗಡೆ ಕೆತ್ತನೆ ಆಗಲಿ, ಆ ಕಂಬಗಳು, ಅದ್ರ ಲೆಂತು ಅಬ್ಬಬ್ಬಾ ನೋಡೋಕ್ಕೆ. ಹಾಗೆ ಇಲ್ಲಿ ನೋಡಿ, ಇದೆಲ್ಲ ನಮ್ಮ ರಾಜರು ಬೇರೆ ರಾಜ್ಯಕ್ಕೆ ಹೋದಾಗ ಕೊಟ್ಟಂಥ ನೆನಪಿನ ಸ್ಮರಣೆಗಳಂತೆ. ನಮ್ಮ ಚಾಣಕ್ಯ ಅಲ್ಲಿ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡಿದ್ದ. ನೋಡಿ ಸ್ನೇಹಿತರೆ, ಇಲ್ಲಿ ಆ ಲೈಟಿಂಗ್ಸು ಹಾಗೆ ಆ ಕೆತ್ತನೆಗಳು. ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಭವ್ಯವಾದ ಅರಮನೆ ಇದೆ. ಹಾಗೆ ಇಷ್ಟೊಂದು ರಿಚ್ ಆಗಿ ಇದ್ವಿ ನಾವು, ಅಂದರೆ ಈಗಲೂ ನಾವು ರಿಚ್ ಆಗಿದ್ದೀವಿ. ಇಷ್ಟೊಂದು ಶ್ರೀಮಂತರು ನಮ್ಮ ರಾಜ್ಯ ಅಂತ ಅಂದರೆ ನಮಗೆ ಒಂಥರ ಆಶ್ಚರ್ಯ, ಹಾಗೆ ನಮ್ಮ ಹೆಮ್ಮೆನೂ ಕೂಡ. ಇದು ಒಳಗಿಂದ ಹೀಗೆ ಒಂದು ಹೊರಗಡೆ ಒಂದು ವ್ಯೂಸ್ ತೆಗೆದಿದ್ದಷ್ಟೇ, ಬಟ್ ಒಳಗಡೆ ತುಂಬ ದೊಡ್ಡ ಅರಮನೆ. ಇದು ತುಂಬಾ ಭವ್ಯವಾಗಿದೆ. ರಿಯಲಾಗಿ ಬಂದು ನೋಡಿದ್ರೇ ಗೊತ್ತಾಗೋದು. ಜಾಸ್ತಿ ವಿಡಿಯೋ ಹಿಡಿಯೋಕ್ಕೆ ಬಿಡಲ್ವಲ್ಲ, ಅದಕ್ಕೆ ನಾವು ಸ್ವಲ್ಪ ಅಷ್ಟೇ ಹಿಡ್ದಿರೋದು. ಆದರೆ ತುಂಬ ದೊಡ್ಡ ಅರಮನೆ, ಹಾಗೆ ತುಂಬ ಭವ್ಯವಾದ ಅರಮನೆ. ಇಲ್ಲಿ ಒಂದು ಕನ್ನಡಿ ಇತ್ತು, ಆ ಕನ್ನಡಿಯಲ್ಲಿ ನಿಂತ್ಕೊಂಡ್ರೆ ಒಂದು 7 ಇದು ಕಾಣಿಸ್ತಾ ಇತ್ತು, ಬಿಂಬ ಕಾಣಿಸ್ತಾ ಇತ್ತು. ಹಾಗೆ ಹೊರಗಡೆ ಇಲ್ಲಿ KRSಗೆ ಸಾಯಂಕಾಲ ಹೋಗೋಣ ಅಂತ ಹೇಳಿ ತುಂಬ ಹೊತ್ತು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ವಿ ನಾವು. ಹಾಗೆ ಸ್ನೇಹಿತರೆ, ಒಳಗಡೆ ಈ ಬೆಳ್ಳಿಲಿ ಮಾಡಿಸಿದಂತಹ ಒಂದು ಬಾಗಿಲಿತ್ತು. ನಾನು ನೋಡ್ದಂಗೆ ಅಲ್ಲಿ 2 ನೋಡಿದೆ. ಅದರಲ್ಲಿ ಮಾಡಿರೋಂತಹ ಕೆತ್ತನೆಗಳು, ಕಲಾಕೃತಿಗಳು ಬಾಬಾ ತುಂಬ ಚೆನ್ನಾಗಿದ್ವು. ಇಲ್ಲಿ ನಾವು ಇನ್ನೇನು ಕತ್ಲೆ ಆಗ್ತಾ ಬಂದಂಗೆ KRSಗೆ ನಾವು ಎಂಟ್ರಿ ಆದ್ವಿ. ಬಂದಾಗ ಇಲ್ಲಿ ಅಷ್ಟು ಇನ್ನೂ ಲೈಟಿಂಗ್ಸ್ ಏನೂ ಆನ್ ಆಗಿರಲಿಲ್ಲ, ಜಸ್ಟ್ ನಾವು ಹೋದಾಗ ಲೈಟಿಂಗ್ಸ್ ಆನ್ ಆಯಿತು. ಲೈಟಿಂಗ್ಸ್ ಆನ್ ಆದಮೇಲೆ ನೀವು ನೋಡಬೇಕು ಅಲ್ಲಿನ ಕಲರವಗಳೆಲ್ಲ ಹೇಗೆ ಕಾಣುತ್ತೆ ಅಂತ. ನೀರಿನ ಕಾರಂಜಿಗಳಂತೂ ಅಬ್ಬಾ ನೋಡೋಕ್ಕೆ ಕಣ್ಣು ಸಾಲದು ಆ ಥರ. ಈಗ ನೋಡಿ, ಲೈಟಿಂಗ್ಸ್ ಆನ್ ಆದಮೇಲೆ ಹೇಗೆ ಕಾಣ್ತಾ ಇದೆ ಅಂತ. ನಾವು ಬಂದಾಗ ಅಷ್ಟು ಇದಾಗಿ ಕಾಣ್ತಾ ಇರಲಿಲ್ಲ, ಈಗ ಹೇಗೆ ಕಾಣ್ತಾ ಇದೆ. ಹಾಗೆ ಹಗಲಲ್ಲಿ ಬಂದಾಗ ನಾವು ಎಲ್ಲ ಹೂಗಳಾಗಲಿ, ಅಲ್ಲಿನ ಗಿಡಗಳನ್ನು, ಆ ಕಾರಂಜಿಗಳನ್ನೆಲ್ಲನೂ ಹಗಲಲ್ಲಿ ಒಂದು ಕಲರಲ್ಲಿ ನೋಡ್ಬೋದು. ಆದರೆ ರಾತ್ರಿ ಅಂದರೆ ಸಾಯಂಕಾಲ ಆಗ್ತಾ ಇದ್ದಂಗೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆದಮೇಲೆ ಅಲ್ಲಿನ ಒಂದು ಆ ವ್ಯೂ ಏನಿದೆ ಅದೇ ಚೇಂಜ್ ಆಗಿಬಿಡುತ್ತೆ. ಅಷ್ಟು ವಿಜೃಂಭಿಸ್ತಾ ಇರುತ್ತೆ ಆ ಬೆಳಕಿನ ಒಂದು ಬಣ್ಣಗಳಲ್ಲಿ. ಆ ನೀರಿನ ಕಾರಂಜಿ ಅಂತೂ ನೋಡೋಕ್ಕೆ ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ಲೈಟಿಂಗ್ಸು, ನೀರು ಕಾಣ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ಅಲ್ಲಿ ಒಂದು ಹಾಡಿನ ಜೊತೆಗೆ ಈ ನೀರಿನ ಕಾರಂಜಿ ತುಂಬ ಚೆನ್ನಾಗಿದೆ. ಅದನ್ನು ನೋಡೋದಕ್ಕೆ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಬೇಗ ಬಂದುಬಿಟ್ರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ನಾವು ಇನ್ನೇನು ಕತ್ಲೆ ಆಗ್ತಾ ಇದ್ದಂಗೆ ಬಂದ್ವಿ. ಸ್ನೇಹಿತರೆ, ನೀರಿನ ಕಾರಂಜಿ ಹತ್ರ ನಮ್ಮ ಕನ್ನಡದ ಹಾಡುಗಳ ಜೊತೆಗೆ ಹಾಗೆ ನಮ್ಮ ದೇಶಭಕ್ತಿ ಗೀತೆ ಕೂಡ ಬರುತ್ತೆ. ಅದು ಸಾಂಗ್ ನಾನು ಕೇಳಿಸಲ್ಲ, ಅದು ಲೈಸೆನ್ಸ್ ಇರುತ್ತೆ, ಹಾಗೆ ಕಾಪಿರೈಟೆಡ್ ಆಗುತ್ತೆ ಅಂತ ನಾನು ಕೇಳಿಸೋದಿಲ್ಲ. ನೀವು ನೋಡ್ಕೊಂಬನ್ನಿ ಸ್ನೇಹಿತರೆ, ನನ್ನ ಮ್ಯೂಸಿಕ್ ಜೊತೆ ಅಲ್ಲಿನ ಆ ನೀರಿನ ಕಾರಂಜಿನ ಎಲ್ಲನೂ ನೋಡ್ಕೊಂಬನ್ನಿ.